ಇನ್ನು ಮಂಗಳೂರಿನಲ್ಲೂ ಕೂಡ ಆಟೋ ಚಾಲಕರದ್ದು ಇದೇ ಗೋಳಾಗಿದೆ. ಪ್ರತಿನಿತ್ಯವೂ ಕೂಡ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ ಮಂಗಳೂರಿನಲ್ಲೂ ಕೂಡ ಸೃಷ್ಟಿಯಾಗಿದೆ. ಮಂಗಳೂರಿನಲ್ಲಿ ಆಟೋ LPG ಕೊರತೆ, ಗ್ರಾಮೀಣ ಭಾಗದಲ್ಲಿ ಆಟೋ ಗ್ಯಾಸ್ ಸಮಸ್ಯೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಮಂಗಳೂರಿನಲ್ಲೂ ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮಂಗಳೂರು ಹೊರವಲಯದ ಬಜ್ಪೆಯಲ್ಲಿ ಆಟೋ ಚಾಲಕರ ಪರದಾಟ ಮುಂದುವರೆದಿದೆ. ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ನಲ್ಲಿ ಹಗಲು ದರೋಡೆ ಮಾಡ್ತಾ ಇದ್ದಾರಂತೆ. ಮಂಗಳೂರಿನಲ್ಲಿ 97 ರೂಪಾಯಿ LPG ದರ ಇದ್ದರೆ ಇವರು ತೆಗೆದುಕೊಳ್ತಾ ಇರುವಂತಹದ್ದು 120 ರೂಪಾಯಿ. ಎಲ್ಲಿಂದ ಕೊಡಬೇಕು, ಎಷ್ಟು ಗ್ಯಾಸ್ ಹಾಕಿಸ್ಕೋಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಹಗಲು ದರೋಡೆಯನ್ನು ತಡೆಯೋದಕ್ಕೆ ಆಟೋ ಚಾಲಕರು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಒತ್ತಾಯಿಸ್ತಿದ್ದಾರೆ. ಮಂಗಳೂರಿನಲ್ಲಿ ಆಟೋ LPGಗೆ ಸಮಸ್ಯೆ ಆಗಿರುವಂಥ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಂಗಳೂರು ನಗರದಲ್ಲಿರುವಂಥ ಭಾಗಶಃ ಎಲ್ಲ LPG ಫಿಲ್ಲಿಂಗ್ ಬಂಕ್ಗಳೆಲ್ಲ ಬಂದ್ ಆಗಿರುವಂಥದ್ದು. ಅದರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲೂ ಈ ಸಮಸ್ಯೆ ಉದ್ಭವ ಆಗಿರುವಂಥದ್ದು. ಮಂಗಳೂರಿನ ಹೊರವಲಯದ ಬಜ್ಪೆಯಲ್ಲಿ ಈ ಸಮಸ್ಯೆ ಈಗ ಉಲ್ಬಣಗೊಂಡಿರುವಂಥದ್ದು. ನಾವೀಗ ಬಜ್ಪೆಯ ಆಟೋ ನಿಲ್ದಾಣದ ಬಳಿ ಇರುವಂಥದ್ದು. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ LPGಯನ್ನು ಬಳಕೆ ಮಾಡಿ ಓಡಿಸುವಂಥ ಆಟೋಗಳಿರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಈ ಆಟೋಗಳೆಲ್ಲ LPGಯನ್ನು ಉಪಯೋಗ ಮಾಡಿಕೊಂಡು ಹೋಗುವಂಥದ್ದು. ಆದರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿ ಬಜ್ಪೆಯಲ್ಲಿರುವಂಥ 2 ಪಂಪ್ಗಳು ಏನು ಫಿಲ್ಲಿಂಗ್ ಸ್ಟೇಷನ್ಗಳಿತ್ತು, ಆ 2 ಫಿಲ್ಲಿಂಗ್ ಸ್ಟೇಷನ್ನಲ್ಲಿ ಒಂದು ಸಂಪೂರ್ಣವಾಗಿ ಬಂದ್ ಆಗಿದೆ. ಇನ್ನೊಂದು ಉಳಿದಿರುವಂಥ ಫಿಲ್ಲಿಂಗ್ ಸ್ಟೇಷನಲ್ಲಿ ಹೆಚ್ಚಿನ ದುಬಾರಿ ಹಣವನ್ನು ಪಡೀತಿದ್ದಾರೆ ಅನ್ನುವಂಥದ್ದು. ಈಗ ಮಾಮೂಲಿಯಾಗಿ 92 ರೂಪಾಯಿ ಇದ್ದರೆ ಈಗ 120ರವರೆಗೂ ತೆಗಿತಿದ್ದಾರೆ. ಹಾಗಾಗಿ ಅದನ್ನು ಹಾಕಿ ನಮಗೆ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಆದರೆ ಕಷ್ಟ ಆದರೂ ಸದ್ಯದ ಮಟ್ಟಿಗೆ LPG ಬಳಕೆ ಮಾಡುವಂಥ ಏನು ಆಟೋಗಳಿದೆ ಅದನ್ನು ಸೈಡಿಗೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಗೆ ದಿನದ ಬಳಕೆಗೆ ದಿನದ ಖರ್ಚಿಗಾಗಿ ಅವರು ಆಟೋವನ್ನು ಚಲಾಯಿಸುವಂಥ ಚಾಲಕರು ಹೆಚ್ಚಾಗಿರುವಂಥದ್ದು. ಹಾಗಾಗಿ ಅವರು ಸಮಸ್ಯೆಗೀಡಾಗ್ತಾರೆ. ಹಾಗಾಗಿ ನಮ್ಮ ಜೊತೆ ಇಲ್ಲಿ ಆಟೋ ಚಾಲಕರಿದ್ದಾರೆ. ಏನು ಸಮಸ್ಯೆ ಆಗ್ತಾಯಿದೆ ಈಗ? LPG ಈಗ ಇಲ್ಲಿ 2 ಬಂಕ್ಗಳಿದೆ, ಅದರಲ್ಲಿ ಒಂದು ಸ್ಟಾಪ್ ಆಗಿರುವಂಥದ್ದು, ಇನ್ನೊಂದರಲ್ಲಿ ಯಾವ ರೀತಿ LPG ಸಿಗ್ತಾ ಇದೆ ಸರ್? ಇಲ್ಲಿ 2 ಪೆಟ್ರೋಲ್ ಬಂಕ್, ಇದು LPG ಗ್ಯಾಸ್ ಪಂಪ್ ಇದೆ. ಒಂದು ಇವತ್ತಿಗೆ ಬಂದಾಗಿ 25 ದಿವಸ ಆಯಿತು, ಏನು ರೆಸ್ಪಾನ್ಸ್ ಇಲ್ಲ, ಅವರು ಬಂದ್ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಗ್ಯಾಸ್ ಪಂಪ್ ಇದೆ, ಅಲ್ಲಿ ಗ್ಯಾಸ್ ಬರ್ತದೆ, 3 ದಿನಕ್ಕೆ ಇಲ್ಲ, ಬಂದರೂ ಕೂಡ 120 ರೂಪಾಯಿ ತೆಗ್ತಾ ಇದ್ದಾರೆ. 120 ರೂಪಾಯಿ ತೆಗೆದು ಹೇಗೆ ನಾವು ಅದನ್ನು ವರ್ಕೌಟ್ ಮಾಡಿ ಸರ್? ಮೊದಲು 62 ರೂಪಾಯಿ ಇತ್ತು ಗ್ಯಾಸಿಗೆ, ಅದರ ನಂತರ 72 ಆಯಿತು, 82, 92, ಮಂಗಳೂರೆಲ್ಲ 92 ಸಿಗ್ತಾ ಇದೆ. ಇಲ್ಲಿ 120 ರೂಪಾಯಿ ಮಾಡಿದ್ದಾರೆ. ನಾವು ಈ 120 ರೂಪಾಯಿ ಗ್ಯಾಸ್ ಆಟೋಗೆ ಹಾಕಿ ನಾವು ಹೇಗೆ ಅದನ್ನು ವರ್ಕೌಟ್ ಮಾಡೋದು? ನಾವು ಮೊನ್ನೆ 3 ದಿವಸ 4 ದಿವಸ ಮುಂಚೆ ಉಂಟಲ್ಲ ಸರ್, ಇಲ್ಲಿ ನಮಗೆ ಹೋಗಲಿಕ್ಕೆ ಅರ್ಧದಲ್ಲಿ ಬಿಟ್ಟದುಂಟು ಪ್ಯಾಸೆಂಜರ್, ನಮ್ಮ ಗ್ಯಾಸ್ ಇಲ್ಲ, ಏನು ಮಾಡೋದು? ಮತ್ತು ನೋಡಿ, ಇನ್ನೂ 1 ತಿಂಗಳು 1.5 ತಿಂಗಳಲ್ಲಿ ಸ್ಕೂಲ್ ಮಕ್ಕಳು ಬರ್ತಾಯಿದೆ, ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಲಿಕ್ಕಿದೆ. ನಾವು ಲೋನ್ ತೆಗೆದು ಆಟೋ ತೆಗೆದಿದ್ದೇವೆ, ನಮಗೆ ಗ್ಯಾಸ್ ಇಲ್ಲದಿದ್ದರೆ ನಾವು ಲೋನ್ ಹೇಗೆ ಕಟ್ಟು ಸರ್? ಮನೆಯ ಖರ್ಚು ಹೇಗೆ ಮಾಡ್ತಾ ಇರೋದು? ನಮ್ಮ ಹೆಚ್ಚಾಗಿರೋದ್ರಿಂದ ಏನು ಸಮಸ್ಯೆ ಆಗಿದೆ ಮತ್ತು ಏನು ಒತ್ತಾಯ ಏನು ಗೊತ್ತಾ ಸರ್, ಅವರ 10-15 ದಿನ ಮುಂಚೆನೇ ಗ್ಯಾಸಿಗೆ 130 ಆಗ್ತದೆ, 120 ಎಬೋ 130 ಆಗ್ತದೆ. 15 ದಿನ ಮುಂಚೆನೇ ನಮಗೆ ಅವರು ಮೆಸೇಜ್ ಕೊಡ್ತಾರೆ. ಅದು ನಾವು ನಿಮಗೋಸ್ಕರ ಕಲಿಸೋದು, ಇವರು ಬಿಸ್ನೆಸ್ ಮಾಡೋದಲ್ಲ, ನಮಗೋಸ್ಕರ ಗ್ಯಾಸ್ ತಂದು ನಮಗೆ ಫ್ರೀ ಕೊಡೋದು ಅವರು. ಹಾಗೆ ಹೇಳ್ತಾ ಇದ್ದಾರೆ. ಅವರ ವಾಯ್ಸ್ ಎಲ್ಲಿ ಉಂಟು, ನಮ್ಮದು ರೆಕಾರ್ಡಿಂಗ್ ಉಂಟು, ಅವ್ರು ಏನು ಮಾತಾಡಿದ್ದಾರೆ, ನಮಗೆ ಏನು ವಾಯ್ಸ್ ಕಲಿಸಿದ್ದಾರೆ ಎಲ್ಲ ನಮ್ಮ ಹತ್ರ ಉಂಟು. ಮಾಡಬೇಕು ಅಂತ ಒತ್ತಾಯ ಮಾಡ್ತೀರಾ ನೀವು? ನಾವು ಹಾಗೆಲ್ಲ. ಈಗ ನಮಗೆ ಇಡೀ ಮಂಗಳೂರು ದಕ್ಷಿಣ ಎಲ್ಲ ಅವರ ರೇಟ್, ಗ್ಯಾಸ್ ರೇಟ್ ಇರುತ್ತೆ 92 ರೂಪೀಸ್. ಇಲ್ಲಿ ಅವರು 120 ರೂಪಾಯಿ ಅವರು ಇದು ಮಾಡ್ತಾರೆ. ನಾವು ಆ 120 ರೂಪಾಯಿ ಗ್ಯಾಸ್ ಆಗಿ ನಾವು ಮನೆಗೆ ಏನು ತಗೊಂಡು ಹೋಗೋದು? ನಮ್ಮ ಪರಿಸ್ಥಿತಿ ಹೇಗಿರ್ತದೆ 120 ರೂಪಾಯಿಯಲ್ಲಿ? ಇದು ಇಲ್ಲಿನ ಆಟೋ ಚಾಲಕರ ಅಳಲು. ಈಗ ಎಲ್ಲ ಕಡೆಗಳಲ್ಲಿ 92 ರೂಪಾಯಿಗೆ ಸಿಗುವಂಥ ಕಡೆಗಳಲ್ಲಿ ಸಿಗ್ತಾ ಇದೆ. ಅಂದರೆ ಮಂಗಳೂರಿನಲ್ಲಿ ಆಗಿರ್ಬೋದು ಅಥವಾ ಬಜ್ಪೆಯಲ್ಲಿ ಇರುವಂಥ ಒಂದು ಬಂಕಲ್ಲಿ ಸಿಗ್ತಾ ಇದೆ. ಆದರೆ ಇನ್ನೊಂದು ಬಂಕ್ ಈಗ ಬಂದಾಗಿರುವಂಥ ಕಾರಣಕ್ಕಾಗಿ ಒಂದೇ ಬಂಕ್ ಇರುವಂಥದ್ದು, ಅದರಲ್ಲಿ 120 ರೂಪಾಯಿ ತೆಗೆದು ನಮ್ಮನ್ನು ಸುಲಿಗೆ ಮಾಡುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅನ್ನುವಂಥ ಒಂದು ಆರೋಪಗಳನ್ನು ಅವರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ TV, ಮಂಗಳೂರು.